ನೀವು ಈಗ ನೀವು ನನಗೆ ಇಷ್ಟು ಕ್ಲೋಸ್ ಇದ್ದೆ, ನೀವೇ ಫ್ರೆಂಡ್ ಆಗಿದ್ದೆ, ನನ್ನ ಚಾನಲ್ಗೆ ಇಂಟರ್ವ್ಯೂಗೆ ಬನ್ನಿ ಅಂದರೆ ಬರೋಲ್ಲ ನೀವು 0 ಸಬ್ಸ್ಕ್ರೈಬರ್ ಇದ್ದಾಗ. ಆಗಲಿ ನೀವು ಇನ್ನೊಂದು ಸ್ವಲ್ಪ ಕರ್ದಿಲ್ಲ. ಬ್ಯುಸಿ ಅದಿದೆ ಇದಿದೆ ಅಂತ. ಹಾಗೆ ಅದು ಹೋಗ್ತಾ ಹೋಗ್ತಾ ಒಂಚೂರು ಸಬ್ಸ್ಕ್ರೈಬರ್ ಆದಾಗ, ಯಾವುದೋ ನಮ್ಮ ಕಂಟೆಂಟ್ ವರ್ಕ್ ಆದಾಗ ಬರ್ತಾರೆ. ಅದು ನೀವಂತ ಸುಮ್ಮನೆ ಹೇಳಿದ ಯಾರೇ ಆಗಲಿ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಆ ಟೈಮಲ್ಲಿ ಸಪ್ತಮಿ ಗೌಡ ಅವರು ನನಗೆ, ನಾನು ತುಂಬ ಜನಕ್ಕೆ ಅಪ್ರೋಚು ಮಾಡಿಲ್ಲ, ಅದು ಬೇರೆ ವಿಷಯ. ನಾನು ಅಪ್ರೋಚ್ ಮಾಡಿದ್ದೆ ಅವರೊಬ್ಬರಿಗೆ, ಅವ್ರು ಬಂದರು. ಆವಾಗ ಕಾಂತಾರ ಸೂಪರ್ ಹಿಟ್ ಆಗಿ ಒಂದು 3-4 ತಿಂಗಳಾಗಿತ್ತು. ಆಗ ಹೋಗಿ ಅವ್ರನ್ನ ಟ್ರೈ ಮಾಡಿದ್ದು. ನನಗೆ ಆ್ಯಕ್ಚುಲಿ ಫಸ್ಟು ಇದಿತ್ತು, ಅಂದರೆ ಯಾರು ಸೆಲೆಬ್ರಿಟಿಗಳು ಬೇಡ, ಬೇರೆ ಏನೋ ಮಾಡೋಣ. ಓಕೆ. ಅಂದರೆ ಸೆಲೆಬ್ರಿಟಿಗಳಂದರೆ ಡಿಪೆಂಡೆನ್ಸಿ ಬರುತ್ತಲ್ವ, ಅವ್ರ ಟೈಮ್ ಅವೈಲಬಿಲಿಟಿ ನೋಡಬೇಕು ಆ ಥರ. ಸೊ ಹಾಗೆಲ್ಲ ಇತ್ತು. ಬಟ್ ಲಕ್ಕಿಲಿ ಅಪ್ರೋಚ್ ಮಾಡಿದಾಗ ಅವರಿಗೆ ಡೈರೆಕ್ಟ್ ಹೋಗಿ ಕಂಟೆಂಟ್ ಹೇಳಿದೆ. ನಿಮ್ಮ ಬಾಲ್ಯದ ಬಗ್ಗೆ, ನೀವು ಹೇಗೆ ಬಂದ್ರಿ ಇಂಡಸ್ಟ್ರಿಗೆ, ನಟನೆ ಎಲ್ಲಿ ಕಲ್ತ್ರಿ, ಇದು ಯಾವುದು ಕೇಳಲ್ಲ ನಾನು. ಹೇಳಿ ಎಷ್ಟು ಖುಷಿ ಆಗುತ್ತೆ, ಏನು ಸಮಾಚಾರ, ಇದು ಯಾವುದು ಕೇಳಲ್ಲ, ಮಜಾ ಮಾಡ್ಕೊಂಡು ಹೋಗೋಣ, ಸ್ಟ್ರೈಟ್ ಫಾರ್ವರ್ಡ್ ಬೋಲ್ಡಾಗಿ ಮಾತಾಡೋ ಥರ ಟ್ರೈ ಮಾಡೋಣ ಬನ್ನಿ ಅಂತ.